ಒಂದು ಬೀಳೋದು ಗ್ಯಾರಂಟಿ ನಾವು. ಓ ಮೈ ಗಾಡ್, ವಾಟ್ ಅ ವ್ಯೂ, ವಾಟ್ ಅ ವ್ಯೂ. ನಮಸ್ಕಾರ ರೀ ಎಲ್ಲರಿಗೂ, ನಾನು ನಿಮ್ಮ KNK ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ KNK ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೊಂಟೇವಿ ಕೈಲಾಸಗಿರಿ ಟೆಂಪಲ್, ಕೇವ್, ಏನಾದರೂ ಹೇಳ್ರಿ. ಬಟ್ ಅರ್ಲಿ ಮಾರ್ನಿಂಗ್ ಎದ್ವಿ, ಇವಾಗ ಆಲ್ರೆಡಿ ಇಲ್ಲಿ ಬಂದೇವಿ. ಇಲ್ಲಿ ನೋಡ್ಬೋದು, ಅರ್ಧ ದಾರಿಗೆ ಬಂದು ಗಾಡಿ ನಿಲ್ತೈತಿ. ಮುಂದೆ ಹೋಗಿ ಎಲ್ಲಾದರೂ ನಾಷ್ಟ ಮಾಡೋಣ ಅಂತೇಳಿ ವೇಟ್ ಮಾಡತ್ತೇವಿ. ಲೆಟ್ಸ್ ಸ್ಟಾರ್ಟ್ ಜರ್ನಿ ಅಗೇನ್. Chilling at the cookout, grab a plate. Got ribs, got wings, I just can't wait. Talk smack with the homies, laugh till we cry. Chilling at the cookout, grab a plate. Got ribs, got wings, I just can't wait. Talk smack with the homies, laugh till we cry. And the beat still bumps as the sun says goodbye. Now throw your hands up if you feel this breeze. Come on. West Coast vibing got you weak in the knees. Low riders bouncing with the funk turn high. Under neon skies, man, we're feeling fly. Cruising. ಫೈನಲಿ ಅಂತೂ ಇಂತೂ ಹೋಟೆಲ್ ಅಂತೂ ಸಿಕ್ಕೈತಿ. ಇಲ್ಲೇ ಎಷ್ಟಾಕೈತಿ ಎಲ್ಲ ತಿನ್ಕೊಂಡು ನಮ್ಮ ಮುಂದಿನ ಪ್ರಯಾಣ ಬೆಳೆಸೋಣಂತೆ. ಇಲ್ಲಿಂದ ಇಲ್ಲಿ ಮುಂದೆ ಹೋಗ್ಬೇಕು ನಾವು. ಈಗ ನಾವಿಲ್ಲಿರೋದು ಹೊಸಕೋಟೆಯಲ್ಲಿರೋ ಆನಂದ್ ಭವನ್, ಇಲ್ಲೇ ನಾಷ್ಟ ಮಾಡೋಕ್ಕೆ ಬಂದೇವಿ. ಭರ್ಜರಿ ಕಾಂಬೋ ನಾಷ್ಟ ಹೊಡೆದ ಮತ್ತು ನಾವು ಹೊಂಟಿವಿ. ದೇವನಹಳ್ಳಿ ಹತ್ತಿರ ಬಂದೇವಿ ಇವಾಗ. ಇಲ್ಲಿಂದ ಎಕ್ಸಾಕ್ಟ್ಲಿ ನಮ್ಮ ಡೆಸ್ಟಿನೇಷನ್ ಬಂದ 50 ಕಿಲೋಮೀಟ್ರ್ ಐತಿ. ಈ ಲೊಕೇಶನ್ಗೆ ಹೆಂಗೆ ಹೋಗ್ಬೇಕು ಅನ್ನೋದು ನಾನು ಫುಲ್ ಡಿಸ್ಕ್ರಿಪ್ಷನ್ ಒಳಗೆ ಎಲ್ಲ ಡೀಟೇಲ್ಸ್ ಕೊಡ್ತೇನೆ. ಅದೇ ರೀತಿ ನೀವು ಫಾಲೋ ಮಾಡಿರಿ. ಸೊ ಅರ್ಲಿ ಮಾರ್ನಿಂಗ್ ಎಷ್ಟು ಲಘು ನೀವು ಬಿಡ್ತಾಯಿರಲ್ಲ ಅಷ್ಟು ಬೆಸ್ಟು. ಅದು ಆ್ಯಕ್ಚುಲಿ ಥಂಡಿ ಸೀಸನ್ ಒಳಗೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಿಡ್ಬೇಕಾದ್ರೆ ಕವರ್ ಆಗಿರಿ, ಫುಲ್ ಬೆಚ್ಚಗಾಗಿ ನೀವು ಹೋಗ್ಬೇಕಾಕೈತಿ. ವಾಟ್ ಅ ಬ್ಯೂಟಿಫುಲ್ ಕ್ಲೈಮೇಟ್. ವಾವ್. ಗಾಡಿ ಹೊಡ್ಯೋಕ್ಕೂ ಮಜಾ ಬರತ್ತೆ ನಮಗಂತೂ. ನಾವೇ ಇಂಥ ಕ್ಲೈಮೇಟ್ ಇದ್ರೆ ಎಲ್ಲಿ ಬೇಕಾದಲ್ಲಿ ಹೆಂಗೆ ಬೇಕಾದರೂ ಹೋಗ್ಬೋದಪ್ಪ. ಎಷ್ಟು ದೂರ ಇದ್ದರೂ ಗಾಡಿ ತೊಗೊಂಡು ಹೋಗ್ಬೋದು, ಬೇಕಾದಂಗೆ ಹೋಗ್ಬೋದು. ನೋಡ್ಬೇಕು ನೀವು ಕ್ಲೈಮೇಟ್ ಹೆಂಗೈತೆ ಅಂತ ಹೇಳಿದ. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಿಟ್ಟು ಭಾಳ ಚಲೋ ಮಾಡಿದೆ. ಥಂಡಿದ್ರು ಪರವಾಗಿಲ್ಲ, ಬಟ್ ಈ ಕ್ಲೈಮೇಟ್ ನೋಡೋಕೆ ಸಿಗ್ತಿದ್ದಿಲ್ಲ ಲೇಟಾಗಿ ಬಿಟ್ಟಿದ್ರೆ. Yeah, we thrive. Ooh yeah, boombox pumping, let the good times roll. Funk so strong, it's seeping in your soul. ಈಗ ಹೈವೇ ಕ್ರಾಸ್ ಮಾಡಿ ಸಿಡಿಲ್ಘಟ್ಟ ಮೇನ್ ರೋಡ್ ಏನು ಒಳಗಡೆ ಹೋಗ್ತೈತಲ್ಲ ಅಲ್ಲಿ ಬಂದೇವಿ ಈಗ. ಇದು ಸಿಡಿಲ್ಘಟ್ಟ ಅಂತ ಹೇಳಿದ್ರೆ ನಮ್ಮ ಆರ್ ಚಂದ್ರು ಅಂದ್ರೆ ನಮ್ಮ ಕಬ್ಜಾ ಡೈರೆಕ್ಟರ್ ಅವ್ರ ಊರು ಅನಿಸ್ತೈತಿದೆ ಅಲ್ಲ. ಅಲ್ಲಿ ಬ್ಯೂಟಿಫುಲ್ ರೋಡ್. ವಾಹ್, ಹಳ್ಳಿಯ ಸೊಗಡು ನೋಡ್ಬೋದು. ಬ್ಯೂಟಿಫುಲ್ ಆಗಿದೆ. ಖತರ್ನಾಕ್ ಸೀನ್ರಿ, ಖತರ್ನಾಕ್ ಕ್ಲೈಮೇಟು, ಎಲ್ಲ ಖತರ್ನಾಕ್ ಇಲ್ಲೇ. ಹೇಳ ಸರ್. ಓಕೆ, ಥ್ಯಾಂಕ್ ಯು. ಇದನ್ನು ನೋಡೋಕ್ಕೆ ಗೋಲ್ಡ್ ಇತ್ತಲ್ಲ. ಸೊ ಫ್ರೆಂಡ್ಸ್, ನಾವು ಆಲ್ಮೋಸ್ಟ್ ಆಲ್ ಕೈಲಾಸಗಿರಿ ಟೆಂಪಲ್ಗೆ ಹಿಲ್ಗೆ ರೀಚ್ ಆದ್ವಿ. ಇನ್ನೂ 2 ಕಿಲೋಮೀಟ್ರ್. ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಕಚ್ಚಾ ರೋಡು ಐತಿ, ಬಟ್ ಗಾಡಿ ಕಾರ್ ಅಂತೂ ಆರಾಮ್ಸೆ ಹೋಗ್ತಾವಿಲ್ಲೇ. ಇನ್ನೂ 2 ಕಿಲೋಮೀಟರ್ಸು ವಿ ವಿಲ್ ಬಿ ಅಟ್ ಅವರ್ ಡೆಸ್ಟಿನೇಷನ್.
ನಾವೀಗ ಬಂದೇವಿ ಕೈಲಾಸಗಿರಿ ಟೆಂಪಲ್. ಇಲ್ಲಿ ನೋಡ್ಬೋದು ಈ ಗುಡ್ಡದಾಗ ಒಂದು ಗುಹೆ ಕೇವ್ ಮಾಡಿ ಅದರೊಳಗೆ ಒಂದು ಬ್ಯೂಟಿಫುಲ್ ಟೆಂಪಲ್ ಮಾಡ್ಯಾರ. ಈಗ ಅದ ಒಳಗಡೆನೇ ಹೊಂಟೇವಿ. ಹತ್ತಬೇಕಪ್ಪ, ಇದು ದಮ್ ಹತ್ತೈತಿ ನೋಡ್ಬೋದು. ಇದು ನಡ್ರಿ ಒಳಗೆ ಹೋಗೋಣ ಅಂತ. ಒಳಗೆ ಹೆಂಗೈತೆ ಅನ್ನೋದು ಇಲ್ಲೊಂದು ಸ್ಯಾಂಪಲ್ ಐತೆ ನೋಡ್ರಿ. ಪ್ರಪೋಸ್ ಡೆವಲಪ್ಮೆಂಟ್ ಆಫ್ ದಕ್ಷಿಣ ಕೈಲಾಸ ಕ್ಷೇತ್ರ. ಇಲ್ಲೇ ಮೇಲೆ ಹೋಗೋದು. ನಡ್ರಿ ಹೋಗೋಣ ಮೇಲೆ. ಹಂಗಾದ್ರೆ ಈಗ ಆಮೇಲೆ ಇನ್ನೊಂದು ಈ ಕಡೆ ಏನು ಓಪನ್ ಏರಿಯಾ ಐತಲ್ಲ, ಈ ಕಡೆ ಯಾರಿಗೂ ಅಲೌ ಮಾಡಲ್ಲ ಜನರಿಗೆ. ಹೋಗ್ಬೇಕಾದ್ರೆ ಹಿಂಗೆ ಡೈರೆಕ್ಟಾಗಿ ಮೇಲೆ ಹೋಗ್ಬೇಕು. ನಡ್ರಿ ಹೋಗೋಣ. ಮ್ಯಾಲಿನ ದೇವ್ರು ನೋಡ್ಕೊಂಬಂದ ಮೇಲೆ ನೀವು ಈ ಕಡೆ ತಳಗಡೆ ಬಂದ್ರೆ ಅಂದ್ರೆ ನಿಮಗೆ ಇಲ್ಲಿ ಪ್ರಸಾದನೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನೋಡಿ ಸರ್. ಇಲ್ಲಿ ಹೌದಾ ಸರ್? ಚೆನ್ನಾಗಿದೆ ಅಲ್ಲ? ಓಕೆ. ಸೊ ಇಲ್ಲಿ ಬಂದು ಪ್ರಸಾದನೂ ಐತಿ. ಕೆ ಹಾಂ ಸರ್, ಪ್ರಸಾದ ಚೆನ್ನಾಗಿದೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಊಟ ಚೆನ್ನಾಗಿತ್ತು ಸರ್. ಚೆನ್ನಾಗಿದ್ದಾನೆ ಸರ್? ಊಟ ಚೆನ್ನಾಗಿತ್ತು, ಇನ್ನೂ ಅಭಿವೃದ್ಧಿ ಆಗಬೇಕು. ಟೈಮಿಂಗ್ ಸರ್ ಇಲ್ಲಿ ಊಟದ್ದು? ಸರ್ ನನಗೆ ಗೊತ್ತಿಲ್ಲ, ನಾನು ಹೊಸಬನ. ಓಕೆ, ಒಳಗಡೆ ಚೆಕ್ ಮಾಡ್ತೇನೆ ಸರ್. ನಿಮ್ಮ ಕೆ ಹೊಸ ಚಾನಲ್ ಇದೆ, 50 ಸಬ್ಸ್ಕ್ರೈಬರ್ ಅಷ್ಟೇ ಇದ್ದಾರೆ. ಸೊ ಇಲ್ಲಿ ಬಂದರೆ ನಿಮಗೆ ಫುಡ್ ಇಲ್ಲೇ ಸಿಗುತ್ತೆ. ಪ್ರಸಾದ ಬಂದವ್ರ ಮೇಲೆ ದರ್ಶನ ಮಾಡ್ಕೊಂಬನ್ನಿ, ಆನಂತರ ಇಲ್ಲಿ ಪ್ರಸಾದ ತಗೊಳ್ಳಿ. ಥ್ಯಾಂಕ್ ಯು ಬ್ರದರ್. ಹಾಂ, ನಮ್ಮ ವೈಫ್ ಅವ್ರ ಊರು, ನಮ್ದು ಹುಬ್ಳಿ. ಹಾಂ, ಸ್ವಾಹ ಮಾಡೋಣ. ಇದು ಊಟದ ಟೈಮಿಂಗ್ಗೆ ಎಷ್ಟರಿಂದ ಎಷ್ಟಿಲ್ಲ? 12:30 3:30ನಾ? ಈಗ ಅಲ್ಲಿ ಮೇಲ್ಗಡೆ ಯಾವ ದೇವಸ್ಥಾನ ಇದೆ ಹೇಳಿದ್ರೆ? ದುರ್ಗ ಆಂಜನೇಯ ಸ್ವಾಮಿ ದೇವಸ್ಥಾನ, ದುರ್ಗಾ ಮಾತಾ ದೇವಸ್ಥಾನ, ಶಿವ ಟೆಂಪಲ್, ಕೋಟೆಗಳು, ಎಣ್ಣೆಕಣಿಗೆ ಎಲ್ಲ ಇದೆ. ಇಲ್ಲಿಂದ ಈಗ ಮೇಲ್ಗಡೆ ಎಷ್ಟು ಕಿಲೋಮೀಟರ್ ಬರುತ್ತೆ? 3.5 ಕಿಲೋಮೀಟರ್. ದಕ್ಷಿಣ ಕೈಲಾಸ ಮುಗಿಸ್ಕೊಂಬಂದ್ವಿ. ಅಲ್ಲಿಂದ ಸೀದಾ ಮ್ಯಾಲೆ ಹೊಂಟೀವಿ. ನೋಡ್ಬೋದು ರೋಡ್ ಹೆಂಗೈತೆ ಅಂತೇಳಿ. ಇದು ಬೆಟ್ಟ, ಸ್ವಲ್ಪ ಹುಷಾರಿಂದ ಗಾಡಿ ಹೊಡಿಬೇಕು. ಹಂಗೆ ರೋಡ್ ಏನೋ ಮಾಡ್ಯಾರ. ಇಲ್ಲಿಂದ ಮ್ಯಾಲೆ 3.5 ಕಿಲೋಮೀಟ್ರ್ ಮ್ಯಾಲೆ ಹೋಗ್ಬೇಕು ನಾವು. ಹೋದ ಬಂದಮೇಲೆ ನಮಗೆ ಅಲ್ಲಿ ಆಂಜನೇಯ ದೇವಸ್ಥಾನ ಐತೆ ಅಂತ. ಭಾಳ ಹಳೆಯ ದೇವಸ್ಥಾನ. ಓಕೆ, ಭಾಳ ಹಳೆಯ ದೇವಸ್ಥಾನ. ಅಲ್ಲಿಂದ ವ್ಯೂ ಪಾಯಿಂಟ್ ಚಲೋ ಸಿಗ್ತೈತಿ. ಅಯ್ಯ ಗಾಡಿ ಅಣ್ಣ ಭೂ ಅಂತ ಅನ್ನತೈತಿ. ನಡ್ರಿ ಮ್ಯಾಲೆ ಹೋಗೋಣ. ಫುಲ್ ಮಣ್ಣಿನ ರೋಡ್ ಐತಿ. ಮಳೆಗಿಳಿ ಆತಂದ್ರೆ ಇಲ್ಲೇ ಜಬುಕ್ ಅಂತ ಜಾರ್ಕೊಂಡು ಬೀಳೋದು ಗ್ಯಾರಂಟಿ ನಾವು. ಓ ಮೈ ಗಾಡ್, ವಾಟ್ ಅ ವ್ಯೂ. ದಿಸ್ ಈಸ್ ಆಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ವ್ಯೂ. ನೋಡ್ಬೋದು ನೀವು, ಇಂಥ ವ್ಯೂ ನಿಮಗೆ ಎಂದೂ ಸಿಗಂಗಿಲ್ಲ. ಫಸ್ಟಿಗೆ ನಾವು ದೇವಸ್ಥಾನ ಹೋಗೋಣ, ಆಮೇಲೆ ಬಂದ ಮೇಲೆ ವ್ಯೂ ನೋಡೋಣ. ಬೈಕರ್ ಪ್ಯಾರಡೈಸ್. ದಿಸ್ ಈಸ್ ಬೈಕರ್ಸ್ ಪ್ಯಾರಡೈಸ್. ಓ ಮೈ ಗಾಡ್, ನೋಡ್ರಿ ವ್ಯೂ ನೋಡ್ರಿ. ಕಾಣತ್ತಿರ್ಬೋದು ನಿಮಗೂ ಇಲ್ಲೇ. ನೀವು ಇಲ್ಲಿ ನೋಡತ್ತೀರಲ್ಲ, ಇದು ನಮ್ಮ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ನಾವು ಬಂದಿರೋದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನೀವು ನೋಡ್ಬೋದು ಇಲ್ಲಿ. ಮತ್ತು ನಾರಾಯಣ ಸ್ವಾಮಿ ರಸ್ತೆ ಮಾಡಿಸ್ಕೊಳ್ಳೋವರೆಗೂ ನಾವು ಪೂಜೆ ಇರಲಿಲ್ಲ. ಅವ್ರು ರಸ್ತೆ ಮಾಡಿಸ್ಕೊಬಂದು ಇಲ್ಲಿ ಆಂಜನೇಯ ಪೂಜೆ ಸ್ಟಾರ್ಟ್ ಮಾಡಿದ್ರು. ಮೇಲೆ ಸೂರ್ಯಗೆ ಹೊಸ ಲಿಂಗ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರು.
4-5 ವರ್ಷ ಆದರೂ ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ. ಯಾಕೆ ಅಂತ ಶಾಸ್ತ್ರ ಕೇಳಿ. ಅಣ್ಣ ಇನ್ನೂ ಅಷ್ಟು ದೂರ ಹತ್ತದೈತಪ್ಪ. ನಮ್ಮ ಬ್ಯಾಟ್ರಿ ತರಕ್ಕೆ ತಳಗಡೆ ಹೋಗ್ಬಾರ್ದಿತ್ತು. ಹೋಗಿ ದೊಡ್ಡ ತಪ್ಪು ಮಾಡಿದೆ, ತಳಗಡೆ ಹೋಗಿ ಬರೋದು. ಓಕೆ ನಡ್ರಿ ಹತ್ತೋಣ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಫೈನಲಿ ಟಾಪ್ ವ್ಯೂ ಹತ್ತಿ ವ್ಯೂ ನೋಡೋಕೆ ಬಂದ್ವಿ ಈಗ. ಅಲ್ಲೇ ಮೊದಲ ಪಾಠಶಾಲೆ, ಅಲ್ಲೇ ಸಕಲ ಜೀವಲೀಲೆ. ಅಲೆಯೂ ಕರೆಯ ಬಂದಿದೆ, ಅಂತೂ ಇಂತೂ ಮೇಲೆ ಏರಿ ಕೆಳಗೆ ಹೊಂಟಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿಂದು ಇದು ವಿಡಿಯೋ. ಕೈಲಾಸಗಿರಿ ಹಿಲ್ ಕೇವ್ ಟೆಂಪಲ್ ಏನಾದರೂ ಅನ್ಬೋದು, ಅದಕ್ಕೆ ಬಂದಿದ್ವಿ. ಸಿಕ್ಕಾಪಟ್ಟೆ ಸ್ಟ್ರೆಸ್ ಇತ್ತು, ಮೇಲೆ ಹತ್ತೋದು ತೆಳಗಿಳಿಯೋದು, ಒಂದು ರೀತಿ ಎಂಜಾಯ್ಮೆಂಟ್ ಆಯಿತು. ಆಫ್ ರೋಡ್ ಬೈಕಿಂಗು ಆದಂಗೆ ಆಯಿತು. ಸೊ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾರಾದರೂ ಈ ಪ್ಲೇಸ್ ವಿಸಿಟ್ ಮಾಡ್ತೀರಾ ಅಂತ ಹೇಳಿದರೆ ಪ್ಲೀಸ್ ವಿಸಿಟ್ ಮಾಡಿರಿ. ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಆದಷ್ಟು ಬಿಸಿಲು ಇರಲಾರ್ದಾಗ ನೋಡ್ಕೊಂಬನ್ನಿ. ಸೊ ಬಿಸಿಲಿದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಟಯರ್ಡ್ ಆಕೈತೆ ನಿಮ್ಗೆ. ಇಷ್ಟು ಹೇಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಪ್ಲೀಸ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಟೇಕ್ ಕೇರ್ ಗೈಸ್, ಬಾಯ್ ಬಾಯ್.